ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ 5 ಅಂದರೆ ಬಿಗ್ ಬಾಸ್ ಸೀಸನ್ 5ನೇ ಒಂದು ಎಪಿಸೋಡ್ನ ಈಗಾಗಲೇ ಬಿಗ್ ಬಾಸ್ ಅವರು ಪ್ರಾರಂಭಿಸ್ತಾ ಇದ್ದಾರೆ. ಇದರಲ್ಲಿ ಈ ಬಾರಿ ಹೇಳಿದ್ದು ಕಾಮನ್ ಮೆನ್ನ ಸೆಲೆಕ್ಟ್ ಮಾಡ್ತೀವಿ, ಕಾಮನ್ ಪರ್ಸನ್ನ ಸೆಲೆಕ್ಟ್ ಮಾಡ್ತೀವಿ ಮತ್ತು ಸಾಧಕರನ್ನ ಮೇಲ್ ತರ್ತೀವಿ ಅಂದ್ಬಿಟ್ಟು ಈ ಒಂದು ಎಂಟರ್ಟೈನ್ಮೆಂಟ್ ಚಾನೆಲ್ಲು ಈ ಬಾರಿ ಪ್ರಕಟಣೆ ಮಾಡಿತ್ತು. ಆದರೆ ಇವತ್ತರೆಗೂ ಇವರಲ್ಲಿ ಪ್ರಕಟಣೆಯಾದಂತಹ ಯಾವ ಒಂದು ಅಂಶನೂ ಯಾವ ವ್ಯಕ್ತಿನೂ ಇವ್ರು ಸೆಲೆಕ್ಟ್ ಮಾಡಿಲ್ಲ. ಪಕ್ಕಾ ಬೋಗಸ್ ಇದು. ಎಲ್ಲ ಸೆಲೆಬ್ರಿಟಿಗಳನ್ನ ತೊಗೊಂಬಂದ್ಬಿಟ್ಟು ಇವತ್ತು ಹೈಲೈಟ್ ಮಾಡ್ತಾ ಇದ್ದಾರೆ. ಇವರು TRPಗೋಸ್ಕರ ಚಾನೆಲ್ ನಡೆಸ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಹುಚ್ಚರು ತಿಕ್ಕಲು ಪುಕ್ಕಲುಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಚಾನೆಲ್ಗಳಲ್ಲಿ ಇದು ಮಾಡ್ತಾರೆ. ಇವ್ರಿಗೆ ಆ ಡುಬಾಕ್ ಸಂಜನಾ ಸೂಸೈಡ್ ಮಾಡ್ಕೊಳಕ್ಕೆ ಹೊರತಂತ ಪ್ರಥಮ್ ಬೇಕಾಗಿತ್ತು. ಇವ್ರಿಗೆ ಜನಗಳನ್ನ ತಲೆ ಕೆಡಿಸಿ ಜನಗಳ ಮೀಡಿಯಾನ ಸತ್ಯತೆಗಳನ್ನ ಗೊತ್ತಾಗದೇ ಇರ್ತಕ್ಕಂಥ ಭುವನ್ ಬೇಕಾಗಿತ್ತು. ಇವ್ರಿಗೆ ಇವತ್ತು ನಿಜವಾದ ಸಾಧಕರು ಬೇರೆ. ಇವ್ರಿಗೆ ನಾನು ಇವತ್ತು ಬೆಂಗಳೂರು ನಗರದಲ್ಲಿ ಸತತವಾಗಿ 3,500ರಿಂದ 4,000 ಪ್ರಾಣಿ ಪಕ್ಷಿಗಳನ್ನು ಹಗಲು ರಾತ್ರಿ ಅಂದೇ ಹೋಗಿ ಅವುಗಳ ಜೀವನ ಕಾಪಾಡಿ ಚಿಕಿತ್ಸಾ ಕೇಂದ್ರಗಳಿಗೆ ಕಳಿಸಿ ನಾನು ಬಂದಿದ್ದೀನಿ. ಇವತ್ತು ನಾವು ಎಷ್ಟೋ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ಹಗಲು ರಾತ್ರಿ ಜೀವ ಹಿಡಿದು ನಾವು ಕಾಪಾಡಿದ್ದೀವಿ. ವನ್ಯಜೀವಿಗಳ ಮೇಲೆ ತೊಂದರೆಗಳಾದಾಗ ಚಾನೆಲ್ಗಳಲ್ಲಿ ಹೋಗಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆಗಳು ಮಾಡಿದ್ದೀವಿ, ಅದ್ರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೀವಿ. ಇವತ್ತು ಯಾವ ಸಾಧಕರನ್ನ ನೀವು ಕರ್ಕೊಂಬಂದು ಕೂರಿಸ್ತಾ ಇದ್ದೀರಾ? ನೀವು ಪಿಕ್ಚರ್ಗಳಲ್ಲಿ ಫಿಲಿಮ್ಗಳಲ್ಲಿ ಡುಬಾಕ್ ಸ್ಟೈಲ್ಗಳು ಮಾಡಿಕೊಂಡು ಇವ್ರ ಪಿಕ್ಚರ್ಗಳು ಓಡದೆ ಅರ್ಧ ಬರ್ಧ ನಾಲೆಜ್ ಇರೋವಂಥವ್ರನ್ನ ಜನಕ್ಕೆ ಸಾಮಾಜಿಕ ನ್ಯಾಯ ಕೊಡದೇ ಇರ್ತಕ್ಕಂಥ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದು ಇವತ್ತು ನೀವು ಕೂರಿಸ್ತಾ ಇದ್ದೀರಾ. ಅವ್ರಗಳ ಹತ್ರ ಆಲ್ರೆಡಿ ಸಾಧನೆ ಮಾಡಿ ಸಾಧಕರಾಗಿ ಇವತ್ತು ಜನಗಳಿಂದ ಉಗಿಸ್ಕೊಂಡು ಚಿ ಅಂತ ಅನ್ನಿಸ್ಕೊಂಡಿರೋರನ್ನೆಲ್ಲ ಕರ್ಕೊಂಬಂದು ಇವತ್ತು ನೀವು ಮೀಡಿಯಾದವ್ರು ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ನಮ್ಮಂಥ ಸಾಧಕರನ್ನ ಎಬ್ಬತ್ತಿರಿ ಗೌರವಿಸ್ತಾ ಇದ್ದೀರಾ. ಇವತ್ತು ಜನ ಬೆಂಗಳೂರು ನಗರದಲ್ಲಿ ಹುಡುಕರೆ ಎಷ್ಟು ಜನ ಕ್ರೀಡಾಪಟುಗಳು ಸಿಗೋದಿಲ್ಲ, ಎಷ್ಟು ಜನ ವನ್ಯಜೀವಿ ಸಂರಕ್ಷಣೆ ಸಿಗೋದಿಲ್ಲ, ಎಷ್ಟು ಜನ ಬಡ ಮನೆತನದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಹಾಡುಗಾರಿಕೆಗಳು ಸಿಗೋದಿಲ್ಲ. ಅಂಥವ್ರನ್ನ ಪ್ರತಿಭೆಗಳನ್ನ ಬಿಂಬಿಸ್ತೆ ಇವತ್ತಿನ ದಿವಸ ನೀವು ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಡುಬಾಕು. ಹೇಳ್ತಾ ಇದ್ದೀನಿ ಕೇಳಿ. ಪ್ರತಿಯೊಬ್ಬ ನಾಗರಿಕ, ಬೆಂಗಳೂರು ನಗರದ ನಾಗರಿಕ ಬಂಧುಗಳು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಇವ್ರು ಹೋಗ್ತಾ ಇದ್ರೆ ನಿಜವಾದ ಸಾಧಕರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವತ್ತು ಅದೇ ಒಂದು ಎಂಟರ್ಟೈನ್ಮೆಂಟ್ ಚಾನೆಲ್ನಲ್ಲಿ ತೋರಿಸ್ಲಿ. ಅದನ್ನ ನಾವು ತೋರಿಸ್ತೀವಿ. ಮನೆಯಲ್ಲಿ 100 ದಿವಸ ಒಬ್ಬ ಮನೆಯಲ್ಲಿ ಒಬ್ಬ ಮನುಷ್ಯ ತನ್ನ ಮಾನವೀಯತೆಯನ್ನು ಮರೆತು ಇನ್ನೊಬ್ರಿಗೆ ಕಾಲು ಎಳೆದು ಎಂಟರ್ಟೈನ್ಮೆಂಟ್ ಕೊಟ್ಟು ಅದನ್ನ ಬಿಗ್ ಬಾಸ್ ಅಂತ ಹೇಳಿ ಡುಬಾಕ್ ಮಾಡುವಂತ ಇಂಥ ನನ್ನ ಮಕ್ಕಳನ್ನ ನಾವಿವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ನಾವು ಸ್ವಾಗತಿಸ್ಬೇಕಾ? ಅಂತ ಸಾಧಕರನ್ನ ಇದರಿಂದ ನಮ್ಮನ್ನು ನೋಡಿ ನಮ್ಮ ಕರೆದು ಆಡಿಷನ್ ಮಾಡ್ರಿ. ನಾವೇನು ಸಾಧನೆ ಮಾಡಿದ್ದೀವಿ ನಾನು ತಗೊಂಬಂದು ನಮ್ಮ ಫೈಲ್ ಓಪನ್ ಮಾಡಿ ನೋಡಿ, ನಮ್ಮ ಯೋಗ್ಯತೆನ ನೋಡಿ ತೋರಿಸ್ತೀವಿ. ಅದು ಬಿಟ್ಬಿಟ್ಟು ಯಾರ್ಯಾರೋ ದುಡ್ಡು ಕೊಟ್ಟವ್ರನ್ನ ಯಾರ್ಯಾರೋ ಅದು ಇದು ಕೊಟ್ಟವ್ರನ್ನ ಕರ್ಕೊಂಬಂದ್ಬಿಟ್ಟು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ನೀವು ಕಲರ್ಸ್ ಕನ್ನಡದವ್ರು ಈ ಬಾರಿ ಕಾಮನ್ ಮೆನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ನಮ್ಮ ಮುಂದೆ ಬೊಗಳೆ ಬಿಡ್ತಾ ಇದ್ದೀರಾ. ನಿಜವಾಗ್ಲೂ ಸಾಧಕರನ್ನ ನೀವು ಮಾಡಬೇಕಾಗಿದ್ರೆ ಓಪನ್ ಆಡಿಷನ್ ಮಾಡಿ. ಓಪನ್ ಆಡಿಷನಲ್ಲಿ ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ. ನಿಜವಾಗ್ಲೂ ಓಪನ್ ಆಡಿಷನ್ ಅಲ್ಲಿ ಎಷ್ಟು ಜನ ಸಾಧಕರನ್ನ ನೀವು ಕರೆದು ಸಾಧನೆ ಮಾಡಿರೋರನ್ನ ಸೆಲೆಕ್ಟ್ ಮಾಡ್ತಿರೋ ಅದ್ರ ಮೇಲೆ ಅವತ್ತು ನಾವು ಒಪ್ಕೊಂತೀವಿ ನೀವು ನಿಜವಾಗ್ಲೂ ಕನ್ನಡದ ಒಳ್ಳೊಳ್ಳೆ ಕಾಮನ್ ಮೆನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದ್ಬಿಟ್ಟು. ಅದು ಬಿಟ್ಬಿಟ್ಟು ಈ ಥರ ಡುಬಾಕ್ ಥರ ಹೇಳೋದೊಂದು ಮಾಡೋದೊಂದು ಥರ ಮಾಡಬೇಡಿ. ಇವತ್ತಿನ ದಿವಸ ಎಷ್ಟೋ ಜನ ಪಾಪ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಎಷ್ಟೋ ಜನ ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ, ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಎಲ್ಲರಿಗೂ ಹೇಳ್ತೀನಿ ಕೇಳಿ, ಇವ್ರಿಗೆ ಹಣಬಲ, ರಾಜಕೀಯ ಬಲ ಮತ್ತೆ ಈ ಥರ ಶೋಗಳು ತೋರಿಸೋರು ಹುಚ್ಚು ನನ್ನ ಮಕ್ಕಳು ತಿಕ್ಕಲು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಎಂಟರ್ಟೈನ್ ಮಾಡ್ಬಿಟ್ಟು ಇವತ್ತು ಬೆಂಗಳೂರು ನಗರದಲ್ಲಿ ನನ್ನ ಮಕ್ಕಳು ಆಡೋ ಕೋತಿ ಆಟಗಳನ್ನ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಜನರ ಮುಂದೆ ತೊಂಬರಾಟ ಆಡೋರನ್ನೆಲ್ಲ ಕರ್ಕೊಂಬಂದು ಎಂಟರ್ಟೈನ್ ಮಾಡಿ ಸಿನಿಮಾ ರಂಗನ ಸಂಪೂರ್ಣ ಹಾಳು ಮಾಡೋದಕ್ಕಿಂತ ನನ್ನ ಮಕ್ಕಳನ್ನ ಬಂದು ಕೂರಿಸ್ತಾರೆ. ಅದೇ ನಿಜವಾದ ಹೋರಾಟಗಾರನ ಕರ್ಕೊಂಬಂದ್ಬಿಟ್ಟು ಯಾವತ್ತನ್ನ ಕೂರಿಸಿ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ನಿಜವಾಗ್ಲೂ ಯೋಗ್ಯತೆ ಇದ್ರೆ ಓಪನ್ ಆಡಿಷನ್ ಮಾಡಿ ನಮ್ಮ ಸಾಧನೆ ಏನು ಅಂತ ನಾವು ತೋರಿಸ್ತೀವಿ. ಇಷ್ಟ ಇದ್ರೆ ಸೆಲೆಕ್ಟ್ ಮಾಡಿ. ಅದರಲ್ಲೂ ನಾವು ಸೂಕ್ತ ಅಲ್ಲ ಅಂದರೆ ನಾವೇ ಬಿಟ್ಟೋಗ್ತೀವಿ. ಇಂಥ ನಾಗರಿಕತೆ ಇಂಥ ಚಾನೆಲ್ಗಳು ನಮ್ಗೆ ಬೇಕಾಗಿಲ್ಲ. ಜನಗಳ ಬೆಂಬಲ ನಮ್ಗೆ ಯಾವತ್ತು ಇದ್ದೇ ಇದೆ. ಅದನ್ನ ನಾವು ನಮ್ಮ ಹೆಸರಲ್ಲ ನಮ್ಮ ರಕ್ತಗತವಾಗಿ ನಾವು ಆಲ್ರೆಡಿ ತೋರಿಸಿದ್ದೀವಿ. ಮನುಷ್ಯನಲ್ಲಿ ಬೇಕಾಗಿರೋದು ಮಾನವೀಯತೆ, ಪ್ರೀತಿ, ಪ್ರೇಮ ಅನ್ನೋದು ಮಾನವೀಯತೆನಲ್ಲಿ ಬರಬೇಕು. ನಿಮ್ಮ ಥರ ತೋರಿಸೋ ತಳಕು ಬಳಕು ಹುಚ್ಚು ಪಚ್ಚು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ತಿಕ್ಕಲ್ ಥರ ಎಂಟರ್ಟೈನ್ ಮಾಡೋದಲ್ಲ. ಜನಗಳಿಗೆ ಸಾಮಾನ್ಯ ನಾಗರಿಕತೆನ ಕಲಿಸುವಂಥ ಜನರನ್ನ ಆಯ್ಕೆ ಮಾಡಬೇಕು. ಅದು ಬಿಟ್ಬಿಟ್ಟು ಯಾವನವನು ತಿಕ್ಕಲ್ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇವತ್ತು ನೀವು ಮಾಡಿರೋ ಅಷ್ಟು ಸಾಧನೆ ನನ್ನ ಮಕ್ಕಳು ಆಚೆ ಏನು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಏನು ಒಳ್ಳೇದು ಮಾಡ್ತಾ ಇದ್ದಾರೆ ನೋಡಿ ಗೊತ್ತಾಗುತ್ತೆ. ನಮ್ಮಂಥ ಸಾಧಕರು ಇವತ್ತಿನ ದಿವಸ ಪ್ರತಿಭೆಗಳನ್ನ ತೋರಿಸ್ಕೊಳಕ್ಕಾಗದೆ ಮೂಲೆಯಲ್ಲಿ ಕೂತ್ಕೊಂಡು ಸಾಯ್ತಾ ಇದ್ದೀವಿ. ಅಂಥವ್ರನ್ನ ಮೇಲ್ ತೊಗೊಂಡು ಬನ್ನಿ ಫಸ್ಟು ಅಂತ ಹೇಳ್ತಾ, ಜೈ ಕರ್ನಾಟಕ ಮಾತೆ, ಜೈ ಹಿಂದ್.